ಅಖಿಲ ಕೊಲ್ಬೇಕು ಅಂತ ಬಂದವರು ಇವರ ಬೇಟೆ ಬೇಗ ಮುಗಿಲಿ, ಅರಸನ ಕೋಟೆ ಹಂತ ಹಂತವಾಗಿ ನೆಲ ಸಮ ಆಗಲಿ. ನಿಮ್ಮನ್ನ ಮುಗಿಸ್ಬೇಕು ಅಂತ ಬಂದಿದ್ದೀನಿ. ಅಖಿಲ, ನೀನು ಜೀವನದಲ್ಲಿ ಸೋತಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ. ಆ ಸ್ಥಾನದಲ್ಲಿ ನೋಡೋದಕ್ಕೂ ನಾನು ಇಷ್ಟಪಡಲ್ಲ. ನನ್ನ ಮಗನಿಗೇನೋ ನೋವಿದೆ, ಅದರಿಂದಾಗ ಅವನು ಖುಷಿಯಾಗಿಲ್ಲ. ಅವನಿಂದಾಗಿ ನೀವು ಖುಷಿಯಾಗಿಲ್ಲ ಅನ್ನೋದು ನನಗೆ ಗೊತ್ತಿರುವಂತ ವಿಚಾರ. ಅದಕ್ಕೆ ಅಂತಾನೆ ನಾನು ಆ ಪ್ರಶ್ನೆ ಕೇಳಿದ್ದೇನಾದ್ರೂ ಸತ್ಯ ಹೊರಗೆ ಬರುತ್ತೇನೋ ಅಂತ. ಆದರೆ ಪ್ರಯೋಜನ ಆಗಲಿಲ್ಲ. ಜೀವನದಲ್ಲಿ ಎದುರಾಗಿರೋ ಎಷ್ಟೋ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸಿರೋ ನೀನು ನಿನ್ನ ಮಗನ ಸಮಸ್ಯೆಯಿಂದ ಆಚೆ ತರಬೇಕು. ನೀನು, ನಿನ್ನ ಮಗ, ಅರಸನ ಕೋಟೆಯ ಬಳಗ ಯಾವತ್ತೂ ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಅದೇ ನನ್ನ ಆಸೆ. ಅವ್ರು ಇದೇ ಜಾಗಕ್ಕಲ್ವಾ ಬರೋದಕ್ಕೆ ಹೇಳಿದ್ದು? ಸರ್, ನಾನೇ ಮೆಸೇಜ್ ಮಾಡಿದ್ದು. ಮೆಸೇಜ್ ಮಾಡಿದ್ದೀ ಹೆಂಗ್ ಸಾ? ಯಾರಿವರು? ಹರೀಶ್ ಹೆಂಗ್ ಗೊತ್ತು ಇವ್ರಿಗೆ? ಇರ್ಲಿ, ಇವ್ರನ್ನೇ ಕೇಳೋಣ. ಇರಿ, ನಾನೇ ಬರ್ತೀನಿ, ಅಲ್ಲೇ ಇರಿ. ನಾನೇ ಬರ್ತೀನಿ, ಅಲ್ಲೇ ಇರಿ. ಅಮ್ಮ ನೋಡಿ, ಅಯ್ಯೋ ಅಮ್ಮ, ನಿಮ್ಗೆ ಏನೂ ಆಗಲ್ಲ. ಬನ್ನಿ, ಹಾಸ್ಪಿಟಲ್ಗೆ ಹೋಗೋಣ, ಬನ್ನಿ. ಅಯ್ಯೋ ಅಮ್ಮ, ನೀವ್ ಯಾರು? ಹರೀಶ್ ಹೇಗೆ ಗೊತ್ತು ನಿಮ್ಗೆ? ನಾನ್ ಬದುಕಲ್ಲ. ಅಯ್ಯೋ ದೇವ್ರೆ, ನೀವೇನೇ ಹೇಳಕ್ ಹೋಗ್ತಿದ್ರೆ ಅದ್ರಿಗೆ ಅರ್ಥ ಆಗ್ತಿಲ್ಲ. ಅಮ್ಮ ಮಾತಾಡಿ, ಅಮ್ಮ ಅಮ್ಮ ಏನಾದ್ರು ಮಾತಾಡಿ.
ಅನುಮಾನ ನಿಜಾನೋ ಸುಳ್ಳು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಆ ಕೈ ಚೈನು ಅನುಷ್ಕಾ ಮೇಡಮ್ದ. ಒಂದ್ ವೇಳೆ ಆ ಕೈ ಚೈನು ಅನುಷ್ಕಾ ಮೇಡಮ್ದೇ ಆಗಿದ್ರೆ ಅಖಿಲಮ್ಮನ್ನ ಕೊಲ್ಲಕ್ಕೆ ಅಂತ ಬಂದವ್ರು ಅವ್ರೇನಾ? ಅಯ್ಯೋ, ಅಖಿಲಮ್ಮನ ಮೇಲೆ ಇವ್ರಿಗೇನ್ ದ್ವೇಷ? ಅಯ್ಯೋ, ನನ್ನ ಈ ಅನುಮಾನನ ನಾನು ಹೇಗೆ ಬಗೆಹರಿಸ್ಕೊಳ್ಳಿ? ನನಗೆ ಒಂದು ಗೊತ್ತೇ ಆಗ್ತಾ ಇಲ್ವಲ್ಲ. ಏನ್ ಮಾಡ್ಲಿ? ಅನುಷ್ಕಾ ಮೇಡಮ್ ಯಾಕೆ ಕೈ ಚೈನ್ನ ತಗೊಂಡ್ರು? ಅದ್ ಯಾರ್ದು? ಏನಿದ್ರ ಮರ್ಮ? ಒಂದು ಗೊತ್ತಾಗ್ತಿಲ್ವಲ್ಲ. ಏನ್ ಪಾರ್ವತಿ ಮೇಡಮ್ ಅವರು ನಿನ್ನೆ ರಾತ್ರಿ ಹೊಸ ವರ್ಷದ ಪಾರ್ಟಿ ಜೋರಾಗಿತ್ತಾ? ಹಾಗೇನಿಲ್ಲ ಬಾನು. ಹಾಗಿದ್ರೆ ಬೆಳಗ್ಗೆ ಯಾವುದೋ ಯೋಚನೆಯಲ್ಲಿದೆಯಾ? ಯಾವ್ದಾದ್ರು ಹುಡುಗ ಪರಿಚಯ ಆದ್ನಾ? ಇಲ್ಲ ಯಾವ್ದಾದ್ರು ಪ್ರೀತಿ ಗೀತಿ ಇತ್ಯಾದಿ ಏನಾದ್ರು? ಬೆಳಿಗ್ಗೆ ನನ್ನ ಕಾಲು ಇಳಿತಿದಿರಲ್ಲ, ಮಾಡಕ್ ಬೇರೆ ಕೆಲಸ ಇಲ್ವಾ ನಿಮ್ಮಿಬ್ರಿಗೂ? ಹೋಗಿ ತಿಂಡಿಗೆ ರೆಡಿ ಮಾಡಿ ಹೋಗಿ. ಆಯ್ತಮ್ಮ. ನಾನು ಈ ಥರ ಯೋಚನೆಲಿದ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಮನಸ್ಸಲ್ಲಿರೋ ಯೋಚನೆ ಮುಖದಲ್ಲಿ ಗೊತ್ತಾಗಬಾರ್ದು. ಏನಿವತ್ತು ಯಜಮಾನ್ರು ಇಷ್ಟೊತ್ತಾದ್ರೂ ಮಲಗಿದ್ದಾರೆ? ಯಜಮಾನ್ರೆ ಏನ್ ಪಾರ್ವತಿ? ಎದ್ದೇಳಿ, ಹೊತ್ತಾಯ್ತು. ಏನಕ್ಕೆ? ಪ್ರೀತಿಯಿಂದ ಈ ಪಾರ್ವತಿ ಮಾಡಿರೋ ಕಾಫಿ ಕುಡಿಯೋದಿಕ್ಕೆ. ಸರಿ ಎದ್ದ. ಟೈಮು ಅಂದ್ರೆ ಎಲ್ರು ನೀವು ಅಂತಾರೆ. ಅಂಥದ್ರಲ್ಲಿ ನೀವ್ ಇವತ್ತು ಇಷ್ಟೊತ್ತಾದ್ರೂ ಮಲಗಿದಿರಲ್ಲ, ನನಗಂತೂ ನಂಬೋದಿಕ್ಕೆ ಆಗ್ತಿಲ್ಲ ಯಜಮಾನ್ರೆ. ಇಷ್ಟು ದಿನ ಯಾಕೋ ಸರಿಯಾಗಿ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಇವತ್ತು ಮನ್ಸು ಹಗೂರ ಅನಿಸ್ತು, ಅದಕ್ಕೆ ಆರಾಮಾಗಿ ಮಲಗ್ಬಿಟ್ಟೆ. ನೀವ್ ಯಾವಾಗ್ಲೂ ಹೀಗೆ ಆರಾಮಾಗಿ ನಗ್ನಗ್ತಾ ಇರ್ಬೇಕು, ಅವಾಗ್ಲೇ ನೋಡೋದಿಕ್ಕೆ ಚಂದ ಯಜಮಾನ್ರೆ. ಇವತ್ತು ನಾನು ಹೇಳಬೇಕಾಗಿರೋ ವಿಷಯನ ಅಮ್ಮಂಗೆ ಹೇಳಿ ನೆಮ್ಮದಿಯಾಗಿರ್ತೀನಿ. ನೀನು ಹೇಳ್ದಾಗೆ ಇನ್ಮೇಲೆ ಪಾರ್ವತಿ. ಅಖಿಲ,
ಇವತ್ತು ನೆನ್ನೆ ತರ ಮೋಡ ಮುಚ್ಕೊಂಡಿಲ್ಲ, ಎಷ್ಟೊಂದು ಬೆಳಕಿದೆ ನೋಡು. ಮನೆ ತುಂಬಾ ಬೆಳಕಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ವಾ? ಮೋಡ ಮುಚ್ಕೊಂಡಿದ್ರೆ ಅದೇನೋ ಒಂಥರ ಮನಸ್ಸು ಮಂಕಾಗ್ಬಿಡುತ್ತೆ. ಅದೇ ಈ ತರ ಬೆಳಕಿದ್ರೆ ಮನಸ್ಸಿಗೆ ಏನೋ ಖುಷಿ, ಏನೋ ಉಲ್ಲಾಸ ಅಲ್ವಾ? ಹೌದು ರಘು, ಕೆಲವರಿಗೆ ಸೂರ್ಯ, ಬಿಸಿಲು, ಪ್ರಕಾಶ, ಬೆಳಕು. ಇನ್ನು ಕೆಲವರಿಗೆ ಉರಿಯೋ ಗೋಳ, ಉಷ್ಣಕ್ಕೆ ಚರ್ಮ ಸುಡುತ್ತೆ, ಕಣ್ಣು ಬಿಟ್ಟು ನೋಡಕ್ಕಾಗಲ್ಲ, ಇತ್ಯಾದಿ ಇತ್ಯಾದಿ. ಹೌದು, ಅವರವರ ಭಾವಕ್ಕೆ ಅಂತಾರಲ್ಲ ಹಾಗೆ. ಅದ್ ಸರಿ, ಸೂರ್ಯ ನಿನ್ ಪ್ರಕಾರ ಬೆಳಕ ಬಿಸ್ಲ? ಕೆಲವೊಮ್ಮೆ ಬೆಳಕು, ಕೆಲವೊಮ್ಮೆ ಬಿಸಿಲು. ನಮ್ಮ ಮನಸ್ಥಿತಿ, ಪರಿಸ್ಥಿತಿ ಇದನ್ನ ಅವಲಂಬಿಸ್ಕೊಂಡು ಸೂರ್ಯನ ಪ್ರಖರತೆ ಇರುತ್ತೆ. ಎಂಥ ವಿಪರ್ಯಾಸ ಅಲ್ಲ? ನಮ್ಮ ವೈಯಕ್ತಿಕ ಕಾರಣಗಳಿಗೆ ಇಡೀ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ ಬಗ್ಗೆ ನಾವು ಮಾತಾಡ್ತಾ ಕೂತಿದ್ದೀವಿ. ಅಂದ್ರೆ ಏನರ್ಥ ಹೇಳಿ? ನಮಗ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ. ಸರಿಯಾದ ಮಾತು ಹೇಳಿದೆ. ಅಂತೂ ಹಳೆ ವರ್ಷ ಕಳೆದು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಹೊಸ ವರ್ಷದಲ್ಲಿ ನಿನ್ ಯೋಚನೆಗಳು ಏನೇನು ಅಂತ ಕೇಳ್ಬೋದಾ? ಸದ್ಯದ ಪರಿಸ್ಥಿತಿನಲ್ಲಿ ಯಾವ ಹೊಸ ಯೋಜನೆಗಳನ್ನು ಮಾಡಕ್ಕಾಗ್ತಿಲ್ಲ ರಘು. ನಮ್ಮ ಆದಿ ಜೀವನ ಸರಿ ಹೋಗ್ಬಿಟ್ರೆ ಸಾಕು. ಅದೇ ನನಗೆ ಸಂಭ್ರಮ, ಅದೇ ನನಗೆ ಹರುಷ, ಹೊಸ ವರ್ಷ ಎಲ್ಲ. ಅವನ ಜೀವನ ಹೀಗಾಗೋಯ್ತಲ್ಲ ಅನ್ನೋ ನೋವಿನ ಮಧ್ಯೆ ಯಾವ ಸಂಭ್ರಮ ಸಡಗರ ಬಂದರೂ ಅದನ್ನ ಖುಷಿಯಿಂದ ಬರಮಾಡ್ಕೊಳಕ್ ಆಗ್ತಾ ಇಲ್ಲ. ಮನ್ಸಿನ ತುಂಬ ನೋವಿಟ್ಕೊಂಡು ಗಾಳಿಲಿ ಹಾರಾಡಿದ್ರೆ ಮನ್ಸಿನ ಭಾರ ಕಡಿಮೆ ಆಗುತ್ತಾ? ಒಂದ್ ರೀತಿ ನೀನು ಹೇಳ್ತಿರೋದು ಸರಿನೇ. ಮುಂಚೆಲ್ಲ ನಾವು ಯಾವಾಗಲೂ ಆದಿತ್ಯನ ಬಗ್ಗೆ ಖುಷಿಯಾಗಿ ಮಾತಾಡ್ತಿದ್ವಿ. ಆದರೆ ಇತ್ತೀಚೆಗೆ ಅವನ ಬಗ್ಗೆ ಬರೀ ಚಿಂತೆ, ಯೋಚನೆಗಳೇ ಶುರುವಾಗಿದೆ. ಅವನ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಏನೋ ಗೊತ್ತಿಲ್ಲ. ಅಪ್ಪ, ಕಾಫಿ. ಅಮ್ಮ, ಕಾಫಿ. ಪಾರ್ವತಿ, ನಿನ್ನೆ ರಾತ್ರಿ ನೀನು ಪಾರ್ಟಿಗೆ ಹಾಕೊಂಡಿದ್ದಲ್ಲಮ್ಮ ಡ್ರೆಸ್ಸು, ನೀನು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಓ, ಹಾಗಾದ್ರೆ ನಾನ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ ಅಪ್ಪ? ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಪಾರ್ವತಿ. ಅದಕ್ಕೆ ಕಾರಣ ನೀನು ಹಾಕ್ಕೊಂಡ ಬಟ್ಟೆ ಜೊತೆಗೆ ಸದಾ ನಿನ್ನ ಮುಖದ ಮೇಲಿರೋ ಈ ನಗು. ಹಾಗೇನಿಲ್ಲ ಅಮ್ಮ, ನಿಮ್ಮ ಮುಖದಲ್ಲಿ ದೈವಿಕ ಕಳೆ ಇದೆ. ಹಾಗಾಗಿ ನಿಮ್ ಜೊತೆ ಯಾರೇ ಇದ್ರು ಅವ್ರು ಚೆನ್ನಾಗೇ ಕಾಣಿಸ್ತಾರೆ. ಓಹೋ, ಅಮ್ಮನೇನೋ ಹೊಗಳ್ದೆ, ನನ್ನನ್ನು ಹೊಗಳಲ್ವಾ? ನೀವು ಅಷ್ಟೇ ಅಪ್ಪ, ಯಾವಾಗ್ಲೂ ನಗ್ನಗ್ತಾನೆ ಇರ್ತೀರಾ. ನಿಮ್ ಮುಖ ಯಾರೇ ನೋಡಿದ್ರು ಅವ್ರ ನೋವೆಲ್ಲ ಮರ್ತ ಹೋಗುತ್ತೆ. ನನ್ನನ್ನು ಹೊಗಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪಾರ್ವತಿ. ನೋಡಿದ್ರಲ್ಲ ರಘು, ಜೀವನ ಹೇಗೆಲ್ಲ ಇರುತ್ತೆ. ಒಂದ್ ಕಡೆ ಆದಿ ಮುಖ ನೋಡಿದ್ರೆ ನೋವು, ಇನ್ನೊಂದು ಕಡೆ ಪಾರ್ವತಿ ಮುಖ ನೋಡಿದ್ರೆ ನಗುವಿನ ಭಾವ. ಎಂಥ ವಿಪರ್ಯಾಸ ಅಲ್ವಾ? ನಿನ್ನ ಫೋನ್ ರಿಂಗ್ ಆಗ್ತಾ ಹೋಗಿ ತಗೊಂಡು ಬರ್ತೀನಿ. ಬೇಡ ರಘು, ನಾನೇ ಅಟೆಂಡ್ ಮಾಡ್ತೀನಿ. ಆಫೀಸಿಂದ ಬಂದಿರಬೇಕು. ಸತೀಶ್ ಹತ್ರ ಒಂದು ಬಿಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೆ, ಅದಕ್ಕೆ ಮಾಡಿದ್ದಾರೆ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಆದಿತ್ಯ, ಬಾ ಕೂತ್ಕೋ. ಪರವಾಗಿಲ್ಲ ಅಪ್ಪ, ಏನು ಒಬ್ಬರೇ ಕೂತ್ಕೊಂಡಿದ್ದೀರಾ? ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾವುದೋ ಫೋನ್ ಬಂತು ಅಂತ ಅಟೆಂಡ್ ಮಾಡಕ್ ಹೋಗಿದ್ದಾಳೆ. ಮತ್ತೆ ಏನು ಸಮಾಚಾರ? ಈ ಹೊಸ ವರ್ಷದಲ್ಲಿ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನು ನಿಂದು? ಏನೂ ಇಲ್ಲಪ್ಪ, ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇರೋದು ಅಷ್ಟೇ. ಯಾಕಪ್ಪ ಹಾಗಂತಿದ್ಯಾ? ನಿನ್ನ ಹೆಸರೇನು ಹೇಳು? ಆದಿತ್ಯ ಅಂದ್ರೆ ಸೂರ್ಯ. ಅವಂತರ ಯಾವಾಗಲೂ ಪ್ರಜ್ವಲಿಸ್ತಿರ್ಬೇಕು, ಈ ರೀತಿ ಡಲ್ ಆಗಿರಬಾರ್ದು.
ಹಾಗೇನಿಲ್ಲಪ್ಪ, ಐ ಆಮ್ ಓಕೆ. ಹಲೋ, ನಮಸ್ಕಾರ ಮೇಡಮ್. ನಾನು ಕೊಟ್ಟಿದ್ದ ಡೀಲ್ ಏನಾಯ್ತು? ಪರವಾಗಿಲ್ಲ ಮೇಡಮ್, ತುಂಬ ಬೇಗನೆ ಕೇಳ್ತಾ ಇದ್ದೀರಾ. ನಿನ್ನೆ ರಾತ್ರಿ ನಾನು ಬ್ಯುಸಿ ಆಗಿದ್ದೆ, ಅದಕ್ಕೆ ಕೇಳಕ್ಕಾಗ್ಲಿಲ್ಲ. ಡೀಲ್ ವಿಷಯ ಹೇಳು. ಸಕ್ಸಸ್ ಮೇಡಮ್. ಸಾಕ್ಷಿ, ಅಯ್ಯೋ, ನಿನ್ನೆ ರಾತ್ರಿನೇ ನಿಮ್ಮ ಮೊಬೈಲಿಗೆ ಕಳ್ಸಿದ್ದೀನಲ್ಲ ಮೇಡಮ್. ನಾನು ಮತ್ತೆ ಕಾಲ್ ಮಾಡ್ತೀನಿ. ನಾನೇ ಮೆಸೇಜ್ ಮಾಡಿದ್ದು. ಪ್ರೀತು, ನೀನ್ ಇಲ್ಲಿದ್ಯಾ? ಬೆಳಿಗ್ಗೆ ಬೆಳಿಗ್ಗೆ ಇಲ್ಲಿ ಬಂದು ಕುತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಪ್ರೀತು, ನಿನ್ನೆ ರಾತ್ರಿ ನೀನ್ ಲೇಟಾಗಿ ಬಂದ್ಯಲ್ಲ, ನೀನ್ ತುಂಬಾ ಟಯರ್ಡ್ ಆಗಿರ್ತೀಯ ಅಂತ ನಾನು ನಿನಗೆ ಏನೂ ಕೇಳೋದಿಕ್ ಹೋಗ್ಲಿಲ್ಲ. ಯಾರು ಪ್ರೀತು ಮೆಸೇಜ್ ಮಾಡಿದ್ದು? ಅಲ್ಲಿ ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ ಪ್ರೀತು? ಏನಾಯ್ತಲ್ಲಿ? ಜನನಿ, ಅಲ್ಲಿ ಏನಾಯ್ತು ಅಂದ್ರೆ, ಓ, ನೀವಿಬ್ರು ಇಲ್ಲಿದ್ದೀರಾ? ನಿಮ್ಮಿಬ್ಬರನ್ನು ರೂಮಲ್ಲೆಲ್ಲ ಹುಡ್ಕೊಂಬಂದೆ. ಕಾಫಿ ತಗೊಳ್ಳಿ. ತಗೊಳ್ಳಿ ಚಿಕ್ಕ ಯಜಮಾನ್ರೆ. ಏನ್ ಚಿಕ್ಕ ಯಜಮಾನ್ರೆ, ನೆನ್ನೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳಿದ್ರಂತೆ, ಬರ್ಲೇ ಇಲ್ಲ? ಇಲ್ಲ ಪಾರ್ವತಿ, ಅಲ್ಲೇ ತುಂಬ ಲೇಟ್ ಆಗೋಯ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಓ ಹೌದಾ? ಆದ್ರೆ ನೀವ್ ಏನಕ್ಕೆ ಹೋಗಿದ್ದು ಅಂತ ನನಗೆ ಗೊತ್ತು ಚಿಕ್ಕ ಯಜಮಾನ್ರೆ. ಏನ್ ಪಾರ್ವತಿ ಅವರೇ, ನಿನ್ನೆ ರಾತ್ರಿ ಪ್ರೀತು ಎಲ್ಲಿಗೆ ಹೋಗಿದ್ದ, ಏನಕ್ಕೆ ಹೋಗಿದ್ದ ಅಂತ ನಿಮಗೆ ಗೊತ್ತಾ? ಹಾ, ನಿಮಗೆ ಹೇಗೆ ಗೊತ್ತಾಯ್ತು? ಅಲ್ಲ ಜನನಿ ಅವರೇ, ಚಿಕ್ಕ ಯಜಮಾನ್ರು ಎಲ್ಲಿಗೆ ಏನಕ್ಕೆ ಹೋಗಿದ್ರು ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೆ ನನಗೆ ಗೊತ್ತು ಅಂದೆ. ಪಾರ್ವತಿ, ನೀನು ಕಾಮಿಡಿ ಮಾಡೋದು ಕಲ್ತ್ಬಿಟ್ಟೆ. ನಿಮ್ಮಷ್ಟಲ್ಲ ಬಿಡಿ ಚಿಕ್ಕ ಯಜಮಾನ್ರೆ. ಸರಿ ಸರಿ, ಕಾಫಿ ತಣ್ಣಗಾಗೋಗುತ್ತೆ, ಕುಡೀರಿ. ಪ್ರೀತು, ಈಗ ಹೇಳು, ನಿನ್ನೆ ಅಲ್ಲಿ ಏನಾಯ್ತು? ಹೋಗಿದ ಕೆಲಸ ಆಗ್ಲಿಲ್ಲ ಜನನಿ. ಅಂದ್ರೆ ನಾನೇ ಮೆಸೇಜ್ ಮಾಡಿದ್ದು. ನಾನೇ ಬರ್ತೀನಿ. ಅಲ್ಲೇ ಇರಿ. ಇಷ್ಟಾಯ್ತು. ಆ ಹೆಂಗಸು ಆ ಅನ್ನೋ ಅಕ್ಷರ ಬರಲ್ಲ ಅಂದ್ರೆ